ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮ ಮಗನ ಜಾತಕದ ಪ್ರಕಾರ ಅವನಿಗೆ 2ನೇ ಮದುವೆ ಯೋಗ ಇದೆ. ಜಾಸ್ತಿ ಬಾಲ ಬಿಚ್ಚಿದ್ರೆ ನೀನು ವಿಡಿಯೋನ ಈಗಲೇ ಬೀದಿ ಬೀದಿ ಸಿಗೋರ್ಗೆಲ್ಲ ಹಂಚ್ಬಿಡ್ತೀನಿ. ನನ್ನ ಹೆಂಡತಿ ಬೇರೆ ಊರಲ್ಲಿಲ್ಲ, ಇದೇ ರೈಟ್ ಟೈಮು. ನಾನು ಹಳೆ ಡಬ್ಬು ಫೋನ್ ಮಾಡಿ ಕ್ಯಾಚ್ ಹಾಕೊಂಡು ಮಜಾ ಮಾಡೋಣ. ಇಂಥ ಚಾನ್ಸ್ ಸಿಗ್ಬಿಟ್ರೆ ಮತ್ತೆ ಸಿಗಲ್ಲ. ಈಗಲೇ ಅವ್ಳು ಕ್ಯಾಚ್ ಹಾಕೊಂಡ್ಬಿಡ್ತೀನಿ. ಹೆಂಡತಿಗೆ ಮೋಸ ಮಾಡ್ತಿದ್ದೆಲ್ಲ ಒಳ್ಳೇದಾಗತ್ತೆ ನನಗೆ? ಖಂಡಿತ ಇಲ್ಲ, ಹಾಳಾಗೋಗ್ತೀಯಾ. ಅವಳು ಶಾಪ ನಿನ್ನ ತಟ್ಟೆ ಬಿಡಲ್ಲ, ನೆಮ್ಮದಿ ಎಲ್ಲ ಹಾಳಾಗೋಗುತ್ತೆ. ಒಂದು ಸತ್ಯ ತಿಳ್ಕೊ, ಜಗತ್ತಲ್ಲಿ ಯಾರಿಗೆ ಮೋಸ ಮಾಡಿದ್ರು ತಾಯಿಗೆ ಹೆಂಡತಿಗೆ ಮೋಸ ಮಾಡಿಬಿಡ. ಒಳ್ಳೇದಾಗಲ್ಲ ನಿನಗೆ, ಒಳ್ಳೇದಾಗಲ್ಲ. ರಿತು, ಏನಾಗಿದೆ ನಿನಗೆ? ಯಾಕೆ ಹುಚ್ಚಂತರ ಆಡ್ತಿದ್ಯಾ? ಅವ್ನು ಹೆಂಡತಿಗೆ ಮೋಸ ಮಾಡ್ತಾ ಇದ್ದ, ಅದಕ್ಕೆ ಬೈತಾ ಇದ್ದೆ. ತಪ್ಪಲ್ವಾ? ತಪ್ಪು. ಪ್ರೀತು, ಪ್ರೀತು ಅದು ಬರೀ ಸಿನಿಮಾ ಪ್ರೀತು, ರಿಯಲ್ ಲೈಫ್ ಅಲ್ಲ. ಯಾಕೆ ಹೀಗೆ ಆಡ್ತಿದ್ಯಾ ಪ್ರೀತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಅದು ಹೊಡೆಯೋ ಅಷ್ಟು. ಪ್ರೀತು ಸ್ವಲ್ಪ ಕೂಲ್ ಆಗಿರು. ನೋಡು, ಯಾರೇ ಆಗ್ಲಿ ರಿಯಲ್ ಲೈಫಲ್ಲಿ ಹೀರೋ ಆಗಿದ್ರೆ ಅಷ್ಟೇ ಸಾಕು. ಈಗ ನೀನಿದ್ಯಲ್ಲ ಹಾಗೆ. ಅಲ್ಲ ಅಕ್ಕ, ಆದಿತ್ಯನ್ ಜಾತಕ ಮಾತ್ರ ಯಾಕೆ ತರಿಸ್ಕೊಂಡು ಗುರುಗಳ ಹತ್ರ ಕೇಳ್ತಾ ಇದ್ದಾರೆ? ಬೇರೆ ಯಾರ ಜಾತಕನೂ ಕೇಳಲೇ ಇಲ್ಲ. ಇಲ್ಲೇನೂ ಇದೆ. ಇದನ್ನ ನಾನು ಕದ್ದು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಈ ದಾಮಿನಿ ಕ್ಯಾರೆಕ್ಟರ್ಗೇ ಲಾಸು. ಏನ್ ಹೇಳ್ತಿದ್ದೀರಾ ಗುರುಗಳೇ? ದಯವಿಟ್ಟು ಇನ್ನೊಂದ್ಸಲ ನೋಡಿ ಹೇಳಿ. ಎಷ್ಟು ಸಲ ನೋಡಿದ್ರು ಅಷ್ಟೇ ಅಮ್ಮ. ಜಾತಕದಲ್ಲಿರೋದನ್ನ ಬದಲಾಯಿಸೋದಕ್ಕಾಗಲ್ಲ. ಖಂಡಿತವಾಗ್ಲೂ ನಿಮ್ಮ ಮಗನಿಗೆ 2ನೇ ಮದುವೆ ಯೋಗ ಇದೆ. ನಿಮ್ಮ ಮಗನಿಂದ 2ನೇ ಸಲ ತಾಳಿ ಕಟ್ಟಿಸ್ಕೊಳ್ಳೋ ಹೆಣ್ಣು ಈ ಮನೆನ ಬೆಳಗ್ತಾಳೆ. ಅವಳಿಂದ ಈ ಮನೆಗೆ ಒಳ್ಳೇದಾಗತ್ತೆ. ಕೊನೆಯವರೆಗೂ ಅವಳೇ ಈ ಮನೆಗೆ ಸೊಸೆಯಾಗಿ ನಿಲ್ತಾಳೆ. ಆಂಡಳಮ್ಮ ಮಕ್ಕಳಮ್ಮ ಕಹಾನಿ ಮೇ ಟ್ವಿಸ್ಟ್. ನಮ್ಮ ಆದಿಗೆ 2ನೇ ಮದುವೆ ಯೋಗ ಇದೆಯಾ? ಲೇ ಪಾರ್ವತಿ, ನಿನ್ ಕೈಗೆ ಚೊಂಬೆ ಗತಿ. ಮೊದಲು ಹೋಗಿ ಈ ಖುಷಿ ವಿಷಯನ ನಮ್ಮ ಆದಿತ್ಯನಿಗೆ ಹೇಳ್ಬಿಡೋಣ. ಇಲ್ಲ ಗುರುಗಳೇ, ಇಲ್ಲ, ಯಾವ ಕಾರಣಕ್ಕೂ ಇದು ಸಾಧ್ಯ ಇಲ್ಲ. ನನ್ನ ಆದಿತ್ಯನಿಗೆ 2ನೇ ಮದುವೆನ ನಾನು ಖಂಡಿತ ಮಾಡಿಸಲ್ಲ. ಪಾರ್ವತಿ ಅಂಥ ಒಳ್ಳೆ ಹುಡುಗಿ, ಅವಳೇ ನಮ್ಮ ಸೊಸೆ, ಅವಳೇ ಅರಸನ ಕೋಟೆಯ ಹಿರಿ ಸೊಸೆ. ಅವಳಿಗೆ ಅನ್ಯಾಯ ಆಗೋದಕ್ಕೆ ಯಾವ ಕಾರಣಕ್ಕೂ ನಾನು ಬಿಡೋದಿಲ್ಲ. ಇಲ್ಲ ನೋಡಿಮ್ಮ, ನನ್ನ ಮಾತು ನಿಮಗೆ ಬೇಸರ ತರಿಸಿದೆ ಅಂತ ನನಗೆ ಗೊತ್ತಾಗ್ತಿದೆ. ಆದರೆ ಇದು ನಾನು ಹೇಳ್ತಾ ಇರೋದಲ್ಲ, ನಿಮ್ಮ ಮಗನ ಜಾತಕ ಹೇಳ್ತಾ ಇರೋದು. ಹರೇಣಾಪಿ ಹರಿಣಾಪಿ ಬ್ರಹ್ಮೇಣಾಪಿ ಸುರೈರಪಿ ಲಲಾಟ ಲಿಖಿತಾರೇಕಂ ತೃಣಶ್ಚಂ ನ ಚಕ್ಯತೆ. ಹಣೆ ಬರಹನ ಬರ್ದಿರೋ ಭಗವಂತನಿಂದಲೇ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ನಾವು ಏನು ಮಾಡೋದಕ್ಕಾಗತ್ತೆ ಹೇಳಿ? ಆ ದೇವರಲ್ಲಿ ನನ್ನ ಸೊಸೆನ ದೂರ ಮಾಡಬೇಡಪ್ಪ ಅಂತ ಬೇಡ್ಕೋತೀನಿ.
ಈ ಜನ್ಮದಲ್ಲಿ ಪಾರ್ವತಿನೇ ನನ್ನ ಹಿರಿ ಸೊಸೆ, ಅವಳೇ ನನ್ನ ಆದಿತ್ಯನ ಹೆಂಡತಿ. ಯಾವ ಕಾರಣಕ್ಕೂ ಅವಳನ್ನ ನಾನು ಕಳ್ಕೊಳ್ಳೋದಿಲ್ಲ, ಖಂಡಿತ ಕಳ್ಕೊಳ್ಳೋದಿಲ್ಲ. ಅತ್ತೆಮ್ಮ, ಇವನೇನಪ್ಪ ಒಬ್ಬನೇ ಕೂತ್ಕೊಂಡು ಏನೋ ವಿರಹ ವೇದನೆ ಆಗಿರೋ ಥರ ಯೋಚನೆ ಮಾಡ್ತಾ ಇದ್ದಾನೆ. ಗುರುಗಳು ಹೇಳಿರೋ ವಿಷಯ ಇವನಿಗೆ ಗೊತ್ತಾಗೋಗಿದ್ಯಾ? ನೋವೇ ಚಾನ್ಸೇ ಇಲ್ಲ. ಈ ದಾಮಿನಿ ಹೇಳಿದ್ರೆ ತಾನೇ ಗೊತ್ತಾಗೋದು. ಈಗಲೇ ಹೋಗಿ ಹೇಳ್ಬಿಡ್ತೀನಿ. ಆದಿತ್ಯ, ಏನಾಯ್ತಪ್ಪ? ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಒಬ್ಬನೇ ಕುತ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ? ಅದ್ ಸರಿ, ನೀನ್ ಯಾವ್ದು ಸಹವಾಸನೆ ಮಾಡಿಲ್ವಲ್ಲ, ಏನಾಯ್ತಪ್ಪ ಆದಿತ್ಯ? ಏನೂ ಇಲ್ಲ. ಅಯ್ಯೋ ಆದಿತ್ಯ, ನಿಲ್ಲಪ್ಪ, ಎಲ್ಲಿ ಹೋಗ್ತಿದ್ಯಾ? ನನ್ನ ಮೊಬೈಲಲ್ಲಿ ಒಂದಷ್ಟು ಹುಡುಗಿರ್ ಫೋಟೋಸ್ ಇದೆ, ನೋಡ್ತೀಯಾ? ಇವಳು ನಮ್ ದೂರದ ರಿಲೇಷನ್ನು. ಇವರಪ್ಪ ಒಂದು 10 ರೇಷನ್ ಅಂಗಡಿ ಇಟ್ಕೊಂಡಿದ್ದಾನೆ. ಒಳ್ಳೆ ಕುಳ. ಇವಳು ಅಷ್ಟೇ ತುಂಬಾ ಚೆನ್ನಾಗಿ ಓದಿ IT BT CT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಳೆ. ಒಳ್ಳೆ ಸಂಬಳ ಬರುತ್ತೆ. ಒಳ್ಳೆ ಹುಡುಗಿ ಕಡಪ್ಪ, ನೋಡೋಕ್ಕೂ ಎಷ್ಟು ಮುದ್ದಾಗಿದ್ದಾಳೆ. ನಿನ್ಗೆ ಇವಳು ಇಷ್ಟ ಆದ್ಲ ಹೇಳು, ಇಲ್ಲ ಅಂದ್ರೆ ಬೇರೆ ಹುಡುಗಿ ಫೋಟೋನ ತೋರಿಸ್ತೀನಿ. ಚಿಕ್ಕಮ್ಮ, ಏನ್ ಮಾತಾಡ್ತಾ ಇದ್ದೀರಾ? ನಾನು ಯಾಕೆ ಹುಡುಗಿ ಫೋಟೋ ನೋಡ್ಬೇಕು? ನನಗೆ ಯಾಕೆ ಇದನ್ನು ತೋರಿಸ್ತಾ ಇದ್ದೀರಾ? ಓ ಮೈ ಗಾಡ್ ಸಿಂಡ್ರೆಲ್ಲ, ನಿನಗೆ ವಿಷಯನೇ ಗೊತ್ತಿಲ್ಲೇನಪ್ಪ? ಅತಿ ಶೀಘ್ರದಲ್ಲೇ ನಿನಗೆ 2ನೇ ಮದುವೆ ಯೋಗ ಇದೆ ಕಣಪ್ಪ. ಹೊಡೆದಲ್ಲ ಜಾಕ್ಪಾಟು. ಚಿಕ್ಕಮ್ಮ, ಏನ್ ಹೇಳ್ತಾ ಇದ್ದೀರಾ? ನನಗೆ 2ನೇ ಮದುವೆ ಯೋಗ ಇದೆ ಅಂತ ಯಾವ ಮುಟ್ಟಾಳ ಹೇಳಿದ್ದು? ಅಯ್ಯೋ, ತಪ್ಪಾಯ್ತು ಅಂತ ಕೆನ್ನೆ ಬಿಡ್ಕೊಳಪ್ಪ. ಗುರುಗಳನ್ನ ಹಾಗೆಲ್ಲ ಮುಟ್ಟಾಳ ಗಿಟ್ಟಾಳ ಅಂತ ಅನ್ಬಾರ್ದು. ಈ ವಿಷಯನ ಗುರುಗಳೇ ನಿನ್ ಜಾತಕ ನೋಡಿ ಹೇಳಿದ್ದು ಕಣಪ್ಪ. ಪಾಪ ಅಕ್ಕ ತಮ್ಮ ಮನ್ಸಲ್ಲಿರೋ ಆಸೆನ ಗುರುಗಳ ಮೂಲಕ ಹೇಳ್ಸಿದ್ರು. ಮೊದಲಿಂದಾನು ಅಕ್ಕನ್ಗೆ ಪಾರ್ವತಿ ಕಂಡ್ರೆ ಇಷ್ಟ ಇಲ್ಲ. ಅದಕ್ಕೆ ಇಷ್ಟ ದಿನ ಆದ್ರೂ ಅವಳನ್ನ ಸೊಸೆ ಅಂತ ಒಪ್ಕೊಂಡೇ ಇಲ್ಲ. ನನ್ನ ಕೈಯಿಂದ ನಿನ್ ಜಾತಕನ ತರಿಸಿ ಗುರುಗಳಿಗೆ ತೋರಿಸಿ ನಿನಗೆ 2ನೇ ಮದುವೆ ಇರೋ ಯೋಗನ ಅಕ್ಕ ತಿಳ್ಕೊಂಡ್ರು. ಪಾರ್ವತಿ, ಯಾವಾಗ ಬಂದ್ಯಮ್ಮ? ಈಗ ತಾನೇ ಬಂದೆ ಅತ್ತೆಮ್ಮ. ನೀವಿಬ್ರು ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ, ನಾನು ಮಧ್ಯದಲ್ಲಿ ಬಂದೆ, ಕ್ಷಮಿಸ್ಬಿಡಿ. ಅಯ್ಯೋ, ಅದಕ್ಕೆಲ್ಲ ಯಾಕಮ್ಮ ಕ್ಷಮೆ ಕೇಳ್ತೀಯಾ? ಏನಮ್ಮ ನೀನು ಬಂದ ವಿಷಯ? ಅದು ಗುರುಗಳ ಹತ್ರ ನಿಮ್ಮ ಮಾತು ಮುಗ್ದಿದ್ರೆ ನಮ್ಮ ಮನೆಗೆ ಯಾರಿಂದ ಏನೂ ತೊಂದರೆ ಆಗದಿರೋ ಥರ ಏನಾದರೂ ಪರಿಹಾರ ಇದ್ದರೆ ಹೇಳಿ ಅಂತ ಕೇಳೋದಕ್ಕೆ ಅಂತ ಬಂದೆ. ನೀವಿನ್ನೂ ಮಾತು ಮುಗಿಸಿಲ್ಲ ಅಂದರೆ ಪರವಾಗಿಲ್ಲ, ನಾನು ಆಮೇಲೆ ಬಂದು ಮಾತಾಡ್ತೀನಿ. ಪರವಾಗಿಲ್ಲಮ್ಮ. ಗುರುಗಳೇ, ಪಾರ್ವತಿ ಕೇಳಿದ್ದಕ್ಕೆ ಏನಾದರೂ ಪರಿಹಾರ ಇದ್ರೆ ಹೇಳ್ಬೋದಾ? ಖಂಡಿತವಾಗಿ. ಗುರುಗಳೇ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ನೆರವೇರಿಸ್ತೀನಿ, ಹೇಳಿ. ನೋಡಮ್ಮ, ಭಕ್ತಿಯಿಂದ ಆ ಗಣೇಶನ ಮೂಲಮಂತ್ರವಾದ ಗಂ ಗಣಪತಿಯೇ ನಮಃ ಅನ್ನೋ ಮಂತ್ರನ 108 ಬಾರಿ ಜಪಿಸು. ಎಲ್ಲ ಒಳ್ಳೇದಾಗತ್ತೆ. ಸರಿ ಗುರುಗಳೇ, ಹಾಗೆ ಮಾಡ್ತೀನಿ. ಒಟ್ಟಿನಲ್ಲಿ ನಮ್ಮ ಮನೆಗೆ ಒಳ್ಳೇದಾಗಬೇಕು ಅಷ್ಟೆ. ನೋಡಿಮ್ಮ, ಭಗವಂತ ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿರ್ತಾನೋ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎಲ್ಲ ಅವನಿಚ್ಛೆ. ನಾನಿಂದ
ದೇವ್ರೆ, ನಿನ್ನ ಹತ್ರ ಮನಸಾರೆ ಬೇಡ್ಕೋತೀನಪ್ಪ, ಪಾರ್ವತಿನ ನಮ್ಮಿಂದ ದೂರ ಮಾಡಬೇಡ. ಕನಸು ಮನಸ್ಸಿನಲ್ಲೂ ಎಲ್ರಿಗೂ ಒಳ್ಳೆಯದನ್ನೇ ಬಯಸೋ ಪುಣ್ಯ ಜೀವಿ ಅವಳು. ನಮ್ಮ ಮನೆ ಬೆಳಕು ಅವಳು. ಅವಳನ್ನ ನಮಗೆ ಉಳಿಸ್ಕೊಡಪ್ಪ ದೇವ, ನನ್ನಿಂದ ದೂರ ಮಾಡಬೇಡ. ನಮ್ಮ ಆದಿಯಿಂದ ಪಾರ್ವತಿನ ದೂರ ಮಾಡಬೇಡಪ್ಪ. ನನ್ನ ಹಿರಿ ಸೊಸೆ ನಮ್ಮ ಜೊತೆಗೆ ಇರೋ ಹಾಗೆ ಮಾಡಪ್ಪ ದೇವ. ಅತ್ತೆಮ್ಮ, ಆವಾಗಲೇ ಕೇಳಬೇಕು ಅಂದ್ಕೊಂಡೆ, ಮರ್ತೋಗ್ಬಿಟ್ಟೆ. ನಾಳೆ ಪೂಜೆಗೆ ನೈವೇದ್ಯಕ್ಕೆ ಏನೇನು ಮಾಡಲಿ? ಇನ್ನು ಮುಂದೆ ನೀನು ಯಾವ ಕೆಲಸನೂ ಮಾಡೋದು ಬೇಡ. ಯಾಕತ್ತೆಮ್ಮ? ನಾಳೆನೂ ನಮ್ಮ ಮನೇಲಿ ಪೂಜೆ ಇದೆ ತಾನೇ? ಅಲ್ಲ, ಇವತ್ತು ಎಲ್ಲ ಕೆಲಸನೂ ನೀವೇ ಮಾಡಿ ಸುಸ್ತಾಗಿದೆ. ನಾಳೆನೂ ನೀವೇ ಮಾಡಿದ್ರೆ ಆಯಾಸ ಆಗಲ್ವಾ? ಅದಕ್ಕೆ ನನಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅತ್ತೆಮ್ಮ. ನಾನು ಹೇಳಿದ್ನಲ್ಲ, ಜನನಿ ಎಲ್ಲ ಕೆಲಸನೂ ನೋಡ್ಕೋತಾಳೆ. ನೀನು ಆರಾಮವಾಗಿ ರೆಸ್ಟ್ ಮಾಡು ಅಷ್ಟೇ. ಈ ವಿಷಯನ ನಾನು ಹೇಳಿದೆ ಅಂತ ಯಾರ ಹತ್ರನೂ ಹೇಳ್ಬೇಡ, ಯಾರ ಹತ್ರನೂ ಕೇಳ್ಬೇಡಪ್ಪ. ಯಾಕೆಂದ್ರೆ ಇದು ಅಕ್ಕನ ಸೀಕ್ರೆಟ್ ಅಜೆಂಡಾ. ನನ್ನ ಹತ್ರ ನಿನ್ನ ಜಾತಕನ ತರಿಸ್ಕೊಂಡು ಗುರುಗಳ ಮುಂದೆ ಯಾರನ್ನೂ ಇರೋಕೆ ಬಿಡದೆ ಎಲ್ಲರನ್ನೂ ಹೊರಗಡೆ ಕಳಿಸಿ ನಿನ್ನ ಜಾತಕನ ಪರ್ಸ್ನಲ್ಲಾಗಿ ಕೇಳಿದ್ದಾರೆ ಅಂದರೆ ಅವ್ರ ಮನಸ್ಸಲ್ಲಿ ಪಾರ್ವತಿ ಇಲ್ಲ ಅಂತ ತಾನೇ ಅರ್ಥ. ಅಕ್ಕ ಇರೋ ಸ್ಪೀಡ್ನ ನೋಡಿದ್ರೆ ಇನ್ನು 6 ತಿಂಗಳಲ್ಲಿ ನಿನ್ನ ಲೈಫಿಂದ ಆ ಪಾರ್ವತಿನ ಎಕ್ಸಿಟ್ ಕೊಡಿಸಿ ಹೊಸ ಅದೃಷ್ಟ ದೇವತೆನ ಎಂಟ್ರಿ ಕೊಡಿಸ್ತಾರೆ ಅಂತ ಅನ್ಸುತ್ತೆ. ನೀನು ತುಂಬ ಲಕ್ಕಿ ಫೆಲೋ ಕಣಪ್ಪ. ನೋಡು, ಮದುವೆ ಆಗಿ ವರ್ಷನೇ ಆಗಿಲ್ಲ, ಆಗಲೂ 2ನೇ ಮದುವೆ ಯೋಗ ಬಂದ್ಬಿಟ್ಟಿದೆ. ನನಗೆ 2ನೇ ಮದುವೆ ಆಗೋ ಅದೃಷ್ಟ ಇಲ್ಲ ಕಣಪ್ಪ. ಆ ಏಜ್ನ ನಾನು ಕ್ರಾಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಆದರೆ ಇಂಥ ಗೋಲ್ಡನ್ ಆಪರ್ಚುನಿಟಿನ ನೀನು ಮಿಸ್ ಮಾಡ್ಕೋಬೇಡ ಆಯಿತಾ? ಬರ್ತೀನಿ. ಅಮ್ಮಂಗೆ ನನ್ನ ಮದುವೆ ಬಗ್ಗೆ ಅಸಮಾಧಾನ ಇರಬಹುದು, ಆದರೆ ಯಾವುದೇ ಕಾರಣಕ್ಕೂ ಒಂದು ಹೆಣ್ಣಿಗೆ ಅನ್ಯಾಯ ಮಾಡುವಂಥ ಯೋಚನೆ ಮಾಡಲ್ಲ. ಅದು ಅಲ್ಲದೆ ನಾನು ಪಾರ್ವತಿನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಅಮ್ಮಂಗೂ ಚೆನ್ನಾಗಿ ಗೊತ್ತು. ಇಲ್ಲ, ಚಿಕ್ಕಮ್ಮನ ಮಾತು ನಂಬೋದಕ್ಕಾಗಲ್ಲ. ಅವ್ರು ಒಂದೊಂದ್ಸರಿ ಒಂದೊಂಥರ ಮಾತಾಡ್ತಾ ಇರ್ತಾರೆ, ನಮ್ಮಿಬ್ಬರು ಮಧ್ಯೆ ತಂದಾಕೋದಕ್ಕೆ ನೋಡ್ತಾ ಇರ್ತಾರೆ. ಆದರೂ ಈ ವಿಷಯನ ಅಷ್ಟು ಈಸಿಯಾಗಿ ತಗೊಳ್ಳೋ ಹಾಗಿಲ್ಲ. ಯಾವುದಕ್ಕೂ ಒಂದ್ಸರಿ ನಾನೇ ಅಮ್ಮನ ಹತ್ರ ಮಾತಾಡಿ ಕನ್ಫರ್ಮ್ ಮಾಡ್ಕೋತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಯಜಮಾನ್ರೆ? ಪಾರುಗೆ ಈ ವಿಷಯ ಗೊತ್ತಾದರೆ ನನಗಿಂತನೂ ಬೇಜಾರು ಮಾಡ್ಕೋತಾಳೆ. ನನಗೆ ಕ್ಲಾರಿಟಿ ಸಿಗೋವರೆಗೂ ಇದ್ರ ಬಗ್ಗೆ ಯಾರಿಗೂ ಹೇಳೋದು ಬೇಡ. ಏನಿಲ್ಲ ಪಾರು, ಅಮ್ಮನ ಹತ್ರ ಆಫೀಸಿಗೆ ಸಂಬಂಧಪಟ್ಟ ವಿಷಯ ಮಾತಾಡೋದಕ್ಕೆ ಹೋಗ್ತಾ ಇದ್ದೆ. ಸುಳ್ಳು ಹೇಳಬೇಡಿ ಯಜಮಾನ್ರೆ, ನೀವು ಅಮ್ಮನ ಹತ್ರ ಯಾವ ಉದ್ದೇಶ ಇಟ್ಕೊಂಡು ಮಾತಾಡೋದಕ್ಕೆ ಹೋಗ್ತಿದ್ದೀರಾ ಅಂತ ನನಗೆ ಗೊತ್ತು. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಲಾ? ಅಂದರೆ ನಿನಗೆಲ್ಲ ಗೊತ್ತಾಯ್ತಾ ಪಾರು? ಗೊತ್ತಾಯ್ತು. ಆಫೀಸಿಗೆ ಸಂಬಂಧಪಟ್ಟ ವಿಷಯ ಇಟ್ಕೊಂಡು ಅಮ್ಮನ ಹತ್ರ ಮಾತಾಡಬೇಕು, ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಹತ್ರ ಆಗಬೇಕು ಅನ್ನೋ ತಾನೇ ನಿಮ್ಮ ಮನಸ್ಸಲ್ಲಿರೋದು ಅಲ್ವಾ? ನಿಜ ಹೇಳಿ ಯಜಮಾನ್ರೆ. ಹೌದು ಪಾರು. ನೋಡಿದ್ರಾ ನಿಮ್ಮ ಮನಸ್ಸಲ್ಲಿರೋದನ್ನ ಹೇಗೆ ಕಂಡಿಡ್ದೆ ಅಂತ. ಆದರೆ
ಆಫೀಸ್ ಕೆಲಸದ ಬಗ್ಗೆನೂ ಮಾತಾಡೋದಿದೆ. ಇರ್ಲಿ ಬಿಡಿ, ಆದ್ರೆ ಹೋಗೋ ಉದ್ದೇಶ ಅದಲ್ವಲ್ಲ. ಯಾಕೋ ಗೊತ್ತಿಲ್ಲ ಯಜಮಾನ್ರೆ, ಈ ನಡುವೆ ನನ್ಗೆ ಯಾವಾಗಲೂ ಅಮ್ಮನ ಸೇವೆ ಮಾಡಿಕೊಂಡು ಅವ್ರ ಹತ್ರನೇ ಇರಬೇಕು ಅಂತ ಅನಿಸ್ತಿದೆ. ಆ ಕಾಲ ಯಾವಾಗ ಬರುತ್ತೋ ನೋಡೋಣ. ಆದರೆ ಈಗ ನೀವು ಸದ್ಯಕ್ಕೆ ಅಮ್ಮನ ಹತ್ರ ಹೋಗಿ ಮಾತಾಡೋದು ಬೇಡ. ಯಾಕೆ? ಪಾಪ ಅಮ್ಮ ಹಬ್ಬದ ತಯಾರಿ ಮಾಡ್ಕೊಳ್ಳೋದಕ್ಕೆ ತುಂಬ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಸರಿಯಾಗಿ ನಿದ್ದೆ ಇಲ್ಲ, ತುಂಬ ಆಯಾಸ ಆಗಿರುತ್ತೆ. ಅದಕ್ಕೆ ಏನೇ ಮುಖ್ಯವಾದ ವಿಷಯ ಇದ್ದರೂ ಅಮ್ಮನ ಹತ್ರ ನಾಳೆ ಮಾತಾಡಿ. ನನಗೋಸ್ಕರ. ಪಾರು ಹೇಳ್ದಂಗೆ ಈ ವಿಷಯದ ಬಗ್ಗೆ ಅಮ್ಮನ ಹತ್ರ ಬೆಳಗ್ಗೆ ಮಾತಾಡೋದೇ ಒಳ್ಳೆಯದು. ಯಾಕೆಂದರೆ ಚಿಕ್ಕಮ್ಮ ಹೇಳಿದ್ದು ಒಂದು ವೇಳೆ ಸುಳ್ಳಾಗಿದ್ರು ಅದ್ರ ಬಗ್ಗೆ ಕೇಳಿದಾಗ ಅಮ್ಮಂಗೆ ತುಂಬ ಹರ್ಟ್ ಆಗುತ್ತೆ. ಪಾಪ ಅವ್ರು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, ತುಂಬ ಡಿಸ್ಟರ್ಬ್ ಆಗಿರ್ತಾರೆ. ನಾಳೆನೇ ಮಾತಾಡ್ತೀನಿ. ನಿಮ್ಮ ಮಗನ ಜಾತಕದ ಪ್ರಕಾರ ಅವನಿಗೆ 2ನೇ ಮದುವೆ ಯೋಗ ಇದೆ. ಪಾರ್ವತಿ ಪಾಪದ ಹುಡುಗಿ, ಒಳ್ಳೆ ಹುಡುಗಿ, ಸ್ತ್ರೀನಿದು. ಅವಳ ಹಣೆ ಬರನೇ ಸರಿ ಇಲ್ವೋ, ಅಥವಾ ನಮ್ಮ ಆದಿ ಟೈಮೇ ಸರಿ ಇಲ್ವೋ? ಅಲ್ಲ, ಜಾತಕದಲ್ಲಿ ಯಾಕಾದ್ರೂ ಅವನಿಗೆ 2ನೇ ಮದುವೆ ಯೋಗ ಇದೆ ಅಂತ ಬರ್ದಿದೆ. ಇದನ್ನ ನಂಬೋದಕ್ಕೆ ಆಗ್ತಾ ಇಲ್ಲ. ಈ ಗುರುಗಳಿಗೂ ದೊಡ್ಡ ಗುರುಗಳ ಹಾಗೆ ದಿವ್ಯ ದೃಷ್ಟಿ ಇದೆ. ಜಾತಕದಲ್ಲಿ ಬರ್ದಿರೋದನ್ನೇ ಅವರು ಹೇಳಿರ್ತಾರೆ. ಪಾರ್ವತಿ ಅಂತ ಒಳ್ಳೆ ಹುಡುಗಿ ಅರಸನ ಕೋಟೆ ಸೊಸೆಯಾಗಿ ಬರೋದಕ್ಕೆ ಅರಸನ ಕೋಟೆನೇ ಪುಣ್ಯ ಮಾಡಿರ್ಬೇಕು. ಅವಳನ್ನ ಹಿರಿ ಸೊಸೆಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಆದ್ರೆ ಕೆಲಸದವಳನ್ನ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ನನ್ನ ಮನಸ್ಸಿನಲ್ಲೇ ಒಂದು ತಡೆಗೋಡೆ ಇತ್ತು. ಆ ತಡೆಗೋಡೆನ ನಾನು ಕಿತ್ತಾಕ್ಬಿಟ್ಟಿದ್ದೀನಿ. ಮನಸಾರೆ ಅವಳು ನನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ಈಗ ಇದೇನು ಗ್ರಹಚಾರ ಕಾದಿದೆ? ಇಲ್ಲ, ಯಾವ ಕಾರಣಕ್ಕೂ ಪಾರ್ವತಿನ ನಾನು ಕಳ್ಕೊಳ್ಳೋದಿಲ್ಲ. ಅವಳಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಅಖಿಲ, ಯಾರಿಗ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತಿದ್ದೆ? ರಘುಗೆ ಆದಿ ಜಾತಕದಲ್ಲಿ 2ನೇ ಮದುವೆ ಯೋಗ ಇದೆ ಅಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೋತಾರೆ. ಪಾರ್ವತಿನ ಅವರು ಆದಿಯಷ್ಟೇ ಹಚ್ಕೊಂಡಿದ್ದಾರೆ. ಮೊದಲೇ ಹಾರ್ಟ್ ಪೇಷಂಟ್. ವಿಷಯ ಗೊತ್ತಾಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೇಳೋದು ಬೇಡ. ಏನು ಯೋಚನೆ ಮಾಡ್ತಿದ್ಯಾ ಅಖಿಲ? ಏನಿಲ್ಲ ರಘು, ಅರುಂಧತಿಯಿಂದ ಅರಸನ ಕೋಟೆಯಲ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಯೋಚನೆ ಮಾಡ್ತಿದ್ದೆ. ಇನ್ನೂ ನಿನಗೆ ಅವಳ ಮೇಲಿರೋ ಆತಂಕ ಕಮ್ಮಿ ಆಗಿಲ್ವಾ? ನನಗೋಸ್ಕರ ಅಲ್ಲದೆ ಹೋದ್ರು ನಿಮ್ಮೆಲ್ರಿಗೋಸ್ಕರ ಅವಳ ಮೇಲೆ ಯಾವಾಗಲೂ ಒಂದು ಕಣ್ಣಿಟ್ಟೇ ಇರಬೇಕು. ನಿಜ ಅಖಿಲ, ಆದರೆ ಇವತ್ತು ಅವಳು ನಮ್ಮ ಮನೆಗೆ ಬಂದಿದ್ದು ನಿಜಕ್ಕೂ ನನಗೆ ಆಶ್ಚರ್ಯ ಆಯಿತು. ಸದ್ಯ ಏನು ರಾದಂತ ಮಾಡಿಲ್ವಲ್ಲ, ಅದೇ ನನಗೆ ಸಮಾಧಾನ. ನಾವಂತೂ ನಮ್ಮ ಹುಷಾರಲ್ಲಿ ಇರಬೇಕು. ಹೌದು, ಇವತ್ತು ಪೂಜೆ ಆದಮೇಲೆ ಅದೇನೋ ಎಲ್ರಿಗೂ ಸಂಬಂಧಪಟ್ಟ ಹಾಗೆ ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಅಂತಿದ್ದಂತೆ. ಮಕ್ಕಳೆಲ್ಲರೂ ಕಾಯ್ತಾ ಇದ್ರು. ಸರಿ, ಅಮ್ಮ ಸುಸ್ತಾಗಿರ್ತಾಳೆ, ಆಮೇಲೆ ಹೇಳಿದ್ರು ಪರವಾಗಿಲ್ಲ ಅಂತ ಎಲ್ಲರೂ ಅವರ ರೂಮ್ಗೆ ಹೊರಟೋದ್ರು. ಪಾರ್ವತಿನೇ ನನ್ನ ಸೊಸೆ ಅಂತ ಅನೌನ್ಸ್ ಮಾಡೋದಕ್ಕೂ ಮೊದಲು ಆದಿ 2ನೇ ಮದುವೆ ಬಗ್ಗೆ ಗುರುಗಳು ಹೇಳಿರೋದನ್ನ
ಯಾರ ಹತ್ರ ಹೇಳ್ಕೊಳ್ಳಿ? ಆದಿ ಹತ್ರನೇ ಹೇಳ್ಬಿಡ್ಲ? ಹೌದು, ಸುಮ್ಮನೆ ನಾನು ಯಾಕೆ ಆದಿ ಎರಡನೇ ಮದುವೆ ಮಾಡ್ಕೊಳ್ತಾನೆ ಅಂತ ಅಂದ್ಕೊಳ್ಳಿ. ಈ ವಿಷಯದಲ್ಲಿ ನನ್ನ ಮಗನೇ ಸ್ಟ್ರಾಂಗ್ ಆದ್ರೆ, ಅಥವಾ ಅವನು ಸ್ಟ್ರಾಂಗ್ ಆಗೋ ಥರ ನಾನು ಮಾಡಿದ್ರೆ, ಆಗ ಆದಿ ಪಾರ್ವತಿ ಸಂಬಂಧ ಗಟ್ಟಿಯಾಗಿರುತ್ತೆ. ಗುರುಗಳೇ ಹೇಳಿದ ಹಾಗೆ ಅವನು ಎರಡನೇ ಮದುವೆ ಆಗಲ್ಲ. ಹೌದು, ಆದಿ ಜೊತೆ ಮಾತಾಡೋದೇ ಒಳ್ಳೇದು. ಅಖಿಲ ಎಲ್ಲಿ ಹೊರಟ? ನೀವು ಮಲ್ಕೊಂಡಿರಬೇಕು, ನಾನು ಸ್ವಲ್ಪ ವಾಕ್ ಮಾಡಿ ಬರ್ತೀನಿ. ನಾನು ಬರಲಾ? ಬೇಡ, ಪರವಾಗಿಲ್ಲ, ನಾನು ಹೋಗಿ ಬರ್ತೀನಿ.